ಹಾಯ್ ಹಲೋ ನಮಸ್ಕಾರ. ಇವತ್ತು ನಾನು ನಿಮ್ಮ ಜೊತೆಗೆ ಶೇರ್ ಮಾಡ್ಕೊಳತ್ತೀನಿ ಒಂದು ಪಲಾವ್ ರೆಸಿಪಿಯನ್ನು. ಪದೇ ಪದೇ ಪಲಾವ್ ಒಂದೇ ಥರ ತಿಂದು ಬೇಜಾರಾಗಿತ್ತು ಅಂತ ಹೇಳಿದರೆ ಈ ಥರ ಒಂದು ಪಲಾವ್ ರೆಸಿಪಿನ ಟ್ರೈ ಮಾಡಿರಿ. ನಿಜಕ್ಕೂ ಭಾಳ ಟೇಸ್ಟಿಯಾಗಿರ್ತೈತಿ. ಇಲ್ಲಿ ಸಾಸಿವೆ ಮತ್ತು ಜೀರಿಗೆನ ಹಾಕ್ಕೊಳತ್ತೀನಿ. ಹಾಗೆ ಪಲಾವ್ ಎಲೆನ ಸೇರಿಸ್ಕೊಳತ್ತೀನಿ. ಚಕ್ಕೆ ಲವಂಗ ಚಕ್ರ ಮೊಗ್ಗು ಒಂದು ಸ್ವಲ್ಪ ಏಲಕ್ಕಿನೂ ಹಾಕ್ಕೊಂಡೀನಿ. ಆಮೇಲೆ ಕರಿಬೇವನ್ನು ಸಹ ಸೇರಿಸ್ಕೊಳತ್ತೀನಿ. ಒಂದು ಅರ್ಧ ಆಗುವಷ್ಟು ಈರುಳ್ಳಿನ ಹಾಕ್ಕೊಳತ್ತೀನಿ. ಹಾಗೆ 2 ಟೊಮೆಟೊನ ಸೇರಿಸ್ಕೊಂಡಿನಿ. ಇವು ಎರಡೂ ಸಹ ಫ್ರೈ ಆಗಬೇಕು, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣಂತ. ನಿಮ್ಗೆ ಇಷ್ಟವಾಗಿರುವಂತಹ ತರಕಾರಿಗಳನ್ನ ನೀವು ಸೇರಿಸ್ಕೋಬಹುದು. ಇಲ್ಲಿ ನಾನು ಕ್ಯಾಪ್ಸಿಕಮ್ಮು, ಕ್ಯಾಬೇಜು, ಬೀಟ್ರೂಟು ಹಾಗೆ ಕ್ಯಾರೆಟು, ಬೀನ್ಸು ಇದೆಲ್ಲ ಸೇರಿಸ್ಕೊಂಡಿನಿ. ನಿಮ್ಮ ಮನೆಯಲ್ಲಿ ಮತ್ತೆ ಯಾವ್ದಾದ್ರು ವೆಜಿಟೇಬಲ್ಸ್ ಇತ್ತು ಅಂತ ಹೇಳಿದ್ರೆ ಹಾಕೋರಿ. ಸೌತೆಕಾಯಿ ಮಾತ್ರ ಹಾಕಕ್ಕೆ ಹೋಗ್ಬೇಡ್ರಿ, ಪಲಾವಿಗೆ ಟೇಸ್ಟ್ ಬರಲ್ಲ. ಅದು ಬಿಟ್ಟು ಬೇರೆ ಇನ್ನು ಯಾವುದೇ ಥರನಾದಂತಹ ವೆಜಿಟೇಬಲ್ಸ್ ಇದ್ರೂ ಹಾಕೋರಿ. ನೀರು ಹಿಡಿಯುವಂಥ ಯಾವ ವೆಜಿಟೇಬಲ್ಸನ್ನು ಹಾಕಕ್ಕೆ ಹೋಗ್ಬೇಡ್ರಿ ಪಲಾವಿಗೆ. ಆಮೇಲೆ ಇಲ್ಲಿ ಆಲೂಗಡ್ಡೆನ ಸೇರಿಸ್ಕೊಳತ್ತೀನಿ. ಇಲ್ಲಿ ನಾನು ಮೆಂತ್ಯ ಸೊಪ್ಪು ಹಾಗೆ ಪಾಲಕ್ ಸೊಪ್ಪು ಮತ್ತು ಸಬ್ಬಸಿಗೆ ಸೊಪ್ಪನ್ನು ತಗೊಂಡೀನಿ. ಇಲ್ಲಿ ನಾವು ಸಬ್ಬಸಿಗೆ ಸೊಪ್ಪನ್ನು ಸೇರಿಸಿ ಮಾಡಿದ್ರು ಸಹ ಭಾಳ ಅಂತ ಹೇಳಿದ್ರೆ ಭಾಳ ರುಚಿ ಆಕೈತಿ. ನಾನಿಲ್ಲಿ 3 ಸೊಪ್ಪುಗಳನ್ನ ತಗೊಂಡೀನಿ. ಯಾವುದಾದ್ರೂ 1 ಐತಿ ಅಥವಾ 2 ಐತಿ ಅಂದ್ರೂ ನೀವು ಹಾಕೋಬಹುದು. ರುಚಿಗಂತೂ ಏನು ಕಮ್ಮಿ ಆಗಲ್ಲ, ಭಾಳ ಟೇಸ್ಟಿ ಆಕೈತಿ ಪಲಾವ್. ಸ್ವಲ್ಪ ಉಪ್ಪು ಹಾಕಿ 1 2ರಿಂದ 3 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣಂತ. ಕರಿಬೇವು, ಕೊತ್ತಂಬರಿ, ಪುದೀನ ಎಲೆಗಳು, ಜೀರಿಗೆ ಮತ್ತು ಬೆಳ್ಳುಳ್ಳಿ, ಶುಂಠಿ, ಮೆಣಸಿನಕಾಯಿನ ತೊಗೊಂಡಿನಿ. ಪೇಸ್ಟ್ ಮಾಡ್ಕೊಳ್ಳೋಣ. ಇದನ್ನು ಅಷ್ಟೇ ಸ್ವಲ್ಪ ಹಸಿ ವಾಸನೆ ಹೋಗುವವರೆಗೂ 2 ನಿಮಿಷ ಇದರಲ್ಲಿ ಹಾಕಿ ಫ್ರೈ ಮಾಡ್ಕೊಳ್ಳೋಣ. ಇಲ್ಲಿ ಟರ್ಮರಿಕ್ ಪೌಡರು ಹಾಗೆ ಪೆಪ್ಪರ್ ಪೌಡರು, ಚೊಮೆನ್ ಪೌಡರು ಹಾಗೆ ಕೊರಿಯಾಂಡರ್ ಪೌಡರ್ನ ಸೇರಿಸ್ಕೊಳತ್ತೀನಿ. ನಿಮ್ದು ಯಾವುದಾದ್ರೂ ಮನೆಯಲ್ಲಿ ನಿಮ್ಗೆ ಗೊತ್ತಿರುವಂತಹದ್ದು ಮಸಾಲೆ ಇತ್ತು ಅಂತ ಹೇಳಿದ್ರೆ ಅದನ್ನು ಸಹ ನೀವು ಸೇರಿಸ್ಕೋಬಹುದು. ನೀವು ಎಷ್ಟು ಜನಕ್ಕೆ ರೈಸ್ ಮಾಡ್ತೀರಿ ಅಷ್ಟು ನೀರನ್ನು ನೀವು ರಿಕ್ವೈರ್ಡ್ ಆಗಿರೋದು ಹಾಕೋರಿ. ಇಲ್ಲಿ ನಾನು ನಮ್ಮನೇಲಿ ಎಷ್ಟು ಬೇಕು ಅಷ್ಟು ನೀರನ್ನು ಹಾಕ್ಕೊಳತ್ತೀನಿ. ಕೊನೆಗೆ ಸ್ವಲ್ಪ ಬೆಲ್ಲ ಹಾಕ್ಕೊಳತ್ತೀನಿ. ನಿಮಗೆ ಬೆಲ್ಲ ಇಷ್ಟ ಇದ್ದರೆ ಹಾಕೋರಿ, ಇಲ್ಲ ಅಂತ ಹೇಳಿದ್ರೆ ಸ್ಕಿಪ್ ಮಾಡ್ಕೋಬಹುದು. ಸ್ವಲ್ಪ ಈ ಥರ ನೀರೆಲ್ಲ ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನಾನು ರೈಸ್ ಹಾಕ್ಕೊಳತ್ತೀನಿ. ಒಂದ್ಸರಿ ಎಲ್ಲಾನು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣಂತ. ಪದೇ ಪದೇ ಈ ಥರ ಮಿಕ್ಸ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಒಂದ್ಸರಿ ಇಟ್ಮೇಲೆ ಒಂದು ಸ್ವಲ್ಪ ಮುಚ್ಚಿಬಿಡೋಣಂತ. ಪೂರ್ತಿ ಮುಚ್ಚಿದರೆ ಮತ್ತೆ ಉಪ್ಪು ಬರುತ್ತೆ ಅಂತ ಹೇಳಿ ನಾನು ಸ್ವಲ್ಪ ಮುಚ್ಚಾಕ್ತೀನಿ. ನೀವು ಕುಕ್ಕರ್ಲೂ ಸಹ ಮಾಡ್ಕೋಬಹುದು. ನೋಡಿ ಪಲಾವ್ ಅಂತೂ ಆಗೋಯ್ತು ಈಗ. ನಾನು ಕೊನೆಯದಾಗಿ ಸ್ವಲ್ಪ ತುಪ್ಪ ಹಾಕ್ಕೊಳತ್ತೀನಿ. ನೀವು ತುಪ್ಪ ಇದ್ರೆ ಹಾಕೋಬಹುದು, ಇಲ್ಲ ಅಂತ ಹೇಳಿದ್ರೆ ಇಲ್ಲ, ನಡೆಯುತ್ತೆ. ಮೊದಲೇ ತುಪ್ಪನ ಹಾಕೊಳಕ್ಕೆ ಹೋಗ್ಬಾರ್ದ್ರಿ, ಯಾಕಂದ್ರೆ ಸುಟ್ಟು ಹೋಗ್ಬಿಡ್ತೈತಿ. ನಾವು ಹಾಕಿರೋ ತುಪ್ಪ ಟೇಸ್ಟ್ ಬರೋದಿಲ್ಲ. ಹಾಗಾಗಿ ಕೊನೆಗೆ ಆ್ಯಡ್ ಮಾಡ್ಕೋರಿ ತುಪ್ಪನ. ಕರೆಕ್ಟಾಗಿ ಮಿಕ್ಸ್ ಮಾಡ್ಕೊಂಡ್ರೆ ಆಯಿತು. ಕೊನೆಯದಾಗಿ ಕೊತ್ತಂಬರಿನ ಹಾಕೊಳತ್ತೀನಿ. ನಿಜಕ್ಕೂ ಈ ಪಲಾವ್ ಟೇಸ್ಟ್ ಅಂತೂ ಬಹಳ ಅಂತ ಹೇಳಿದ್ರೆ ಬಹಳ ರುಚಿಯಾಗಿತ್ತು. ನೀವು ಒಂದ್ಸರಿ ಟ್ರೈ ಮಾಡಿರಿ, ಹೇಗೆ ಬಂತು ಹೇಳಿ ಕಮೆಂಟ್ ಮಾಡಿರಿ. ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಇದ್ರ ಜೊತೆಗೆ ನಾನು ಮೊಸರು ಚಟ್ನಿನ ಮಾಡಿದ್ದೆ. ಇದೇ ಥರ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.